ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಣಸಗಿರಿಯಲ್ಲಿ ನಿರ್ಮಾಣವಾಗಿದ್ದಂತಹ ಗೋಶಾಲೆಯ ವಿಚಾರದಲ್ಲಿ ಈಗಾಗಲೇ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಈಗಾಗಲೇ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರು ಕೂಡ ಈಗಾಗಲೇ ಆರೋಪವನ್ನು ಕೂಡ ಮಾಡಿದ್ದಾರೆ. ಗಮನಿಸ್ಬೋದು, ಮಾಹಿತಿ ಹಕ್ಕು ಕಾಯ್ದೆಯಡಿ ಈಗಾಗಲೇ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರು ಕೂಡ ಈಗಾಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ನಿರ್ಮಿತಿ ಕೇಂದ್ರದವರು ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅದಲ್ಲದೆ ಕೂಡ ಗೋಶಾಲೆ ಅಂದರೆ ರಾಜ್ಯದಲ್ಲಿ ಇರುವಂಥ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಗೋಶಾಲೆಗಳ ಪರಿಸ್ಥಿತಿಗಳ ಬಗ್ಗೆ ಅವರು ವಿವರಣೆ ಕೂಡ ನೀಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಗೋಶಾಲೆಗಳ ನಿರ್ಮಾಣದಿಂದಾಗಿ ಬಿಡಾಡಿದ ಜಾನುವಾರುಗಳಾಗಿರ್ಬೋದು ಅಥವಾ ಅಶಕ್ತ ಸ್ಥಿತಿಯಲ್ಲಿರುವಂಥ ಜಾನುವಾರುಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಕಳೆದ ಹಲವು ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಕಳೆದ ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಂತಹ ಗೋಶಾಲೆ ನಿರ್ಮಾಣದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜನಜಾಗೃತಿ ಸಮಿತಿಯ ಪ್ರಮುಖರನ್ನು ಮಾತಾಡ್ತೀನಿ. ಸರ್, ಈಗ ಯಾವ ಮಟ್ಟದಲ್ಲಿ ಈಗ ಭ್ರಷ್ಟಾಚಾರ ಆಗಿದೆ ಸರ್? ಇದು 50 ಲಕ್ಷ ರೂಪಾಯಿಗಳ ಒಟ್ಟು ಕಾಮಗಾರಿ ಇದೆ. 50 ಲಕ್ಷಗಳ ಕಾಮಗಾರಿಯನ್ನು ನಾವು ನೋಡಿದಾಗ ಪ್ರತಿಯೊಂದು ಹಂತದಲ್ಲಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ. ಕೆಲವೊಂದು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಅಂದರೆ ಭ್ರಷ್ಟಾಚಾರದ ಸ್ವರೂಪ ಯಾವ ರೀತಿಯಲ್ಲಿ ಇದೆ ಅಂತೇಳಿ. ಉದಾಹರಣೆಗೆ ಕಾಮಗಾರಿಗೆ ಇದರಲ್ಲಿ ಬಹಳ ಮುಖ್ಯವಾಗಿ ಗೋಡೆಗೆ ಕಾಂಕ್ರೀಟ್ ಬ್ಲಾಕ್ ಬೇಕಾಗುತ್ತೆ. ಅದರಲ್ಲಿ ಬಜೆಟ್ ಕಾಪಿಯಲ್ಲಿ 5300 ಕಾಂಕ್ರೀಟ್ ಬ್ಲಾಕ್ ಬೇಕು. ಆದರೆ ಇವರು ಕೇವಲ 3210 ಕಾಂಕ್ರೀಟ್ ಬ್ಲಾಕನ್ನು ಇವರು ಪರ್ಚೇಸ್ ಮಾಡಿದ್ದಾರೆ. ಉಳಿದ ಇದ್ರ ಬಗ್ಗೆ ಯಾವುದೇ ಬಿಲ್ ಉಪಲಬ್ಧ ಇಲ್ಲ. ಈಗ ಸ್ಟೀಲು 2601 kg ಸ್ಟೀಲು ಅವಶ್ಯಕತೆ ಇದೆ. ಆದರೆ 4248 kg ಅಂದರೆ ಹೆಚ್ಚುವರಿಯಾಗಿ ಇಲ್ಲಿ ಸ್ಟೀಲ್ ಇದನ್ನು ಬಾರನ್ನು ಪರ್ಚೇಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಟೈಲ್ಸ್ಗಳು ಕೇವಲ 1361 ಸ್ಕ್ವೇರ್ ಫೀಟ್ ಟೈಲ್ಸ್ ಬೇಕು. ಆದರೆ ಇಲ್ಲಿ 11483 ಸ್ಕ್ವೇರ್ ಫೀಟ್ ಟೈಲ್ಸ್ ಅಂದರೆ 10,000 ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದಾರೆ ಟೈಲ್ಸ್. ತಿಂಗಳ ಹಿಂದಷ್ಟೇ ಈಗ ಗೋಶಾಲೆ ಉದ್ಘಾಟನೆ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಆಕ್ಷೇಪ ಮಾಡಿದ್ರಾ ಅಥವಾ ನಿಮಗೆ ಮಾಹಿತಿ ಸಿಗುವಂಥದ್ದು ಲೇಟ್ ಆಯಿತು ಅಥವಾ ಹೇಗೆ ಸರ್? ಈಗಾಗಲೇ ಇದರ ವಿರುದ್ಧವಾಗಿ ಕಳೆದ 5 ತಿಂಗಳುಗಳಿಂದ ಹೋರಾಟವನ್ನು ಮಾಡಲಾಗಿದೆ. ಪ್ರಾರಂಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ, RTI ಅಡಿಯಲ್ಲಿ ಮಾಹಿತಿ ಪಡೆಯಲಾಗಿದೆ, ADC ಅವರಿಗೆ ಲೆಟರ್ ಕೊಡಲಾಗಿದೆ. ಯಾರಿಂದಲೂ ಸಮರ್ಪಕವಾಗ ಉತ್ತರ ಸಿಗದೇ ಇಲ್ಲದ ಕಾರಣದಿಂದಾಗಿ ಇವತ್ತು ಪ್ರತ್ಯಕ್ಷವಾಗಿ ಇಲ್ಲಿ ನಾವು ಪತ್ರಿಕಾ ಪರಿಷತ್ತನ್ನು ಮಾಡಿ ಹೇಳಬೇಕಾಗಿದೆ. ಓಕೆ ಸರ್, ಈಗ ಗೋಶಾಲೆಗಳು ಈಗ ಈ ಹಿಂದೆ ಕಾರವಾರದಲ್ಲಿ ಗೋಶಾಲೆ ಆಗಬೇಕು ಅಂತೇಳಿ ಜನರ ಒತ್ತಾಯ ಕೂಡ ಇತ್ತು. ಕಳೆದ BJP ಸರ್ಕಾರ ಅವಧಿಯಲ್ಲಿ ಗೋಶಾಲೆಗೆ ಮಂಜೂರಿ ಸಿಕ್ತು. ಈಗ ಗೋಶಾಲೆ ಆಗಿದೆ ಮತ್ತು ಇದಕ್ಕೆ ಭ್ರಷ್ಟಾಚಾರಕ್ಕೆ ನೇರ ಹೊಣೆ ಯಾರಿರ್ಬೋದು ಸರ್? ಯಾರು ಮಾಡಿರ್ಬೋದು? ನೋಡಿ, ಅದು ತನಿಖೆ ಆದಮೇಲೆ ನಿಮ್ಗೆ ಗೊತ್ತಿರಬೇಕು. ಈಗ ನೇರ ಭ್ರಷ್ಟಾಚಾರ ಕಾಮಗಾರಿ ಅಂತ ಹೇಳಿದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಹರ್ಷ ಶೆಟ್ಟಿಗಾರ್ ಹಾಗೂ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಮ್ಯಾನೇಜರ್ ಹರ್ಷ ಶೆಟ್ಟಿಗಾರ್ ಹಾಗೂ ಅಭಿಯಂತರು ಕಾಮರಾಜ್ ಅವರು. ಇದನ್ನು ಅವರು ಇಬ್ಬರು ಹೊಣೆಗಾರರು. ಅವರಿಗೆ ತಕ್ಕ ಕಾನೂನು ರೀತಿಯಲ್ಲಿ ಅವರಿಗೆ ಆ್ಯಕ್ಷನ್ ತೊಗೊಳ್ಬೇಕು ಅವರು, DC ಅವರು. ಹಾಗೂ DC ಅವರಿಗೂ ನಾನು 12/2 ಅಪ್ಲಿಕೇಶನ್ ಕೊಟ್ಟಿದ್ದೆ. ಇಲ್ಲೇ ಇದೆ ನೋಡಿ, 12/2/2025 ಅಪ್ಲಿಕೇಶನ್ ಕೊಟ್ಟರು ನಾನು 2 ತಿಂಗಳ ಬಿಟ್ಟು ಹೋದ್ರೂ ಇವರು ಯಾವುದೂ ತನಿಖೆ ಮಾಡಿಲ್ಲ. ಏನು ಹೇಳ್ತೀರಿ? ಈಗ ಗೋಶಾಲೆಗಳು ಆಗಬೇಕು, ಬೀಡಾಡಿ ದನಗಳಿಗೆ ರಕ್ಷಣೆ ಸಿಗಬೇಕು, ಅನಾಥ ಗೋವುಗಳಿಗೆ ರಕ್ಷಣೆ ಸಿಗಬೇಕಂತ ಭಾಳ ವರ್ಷದಿಂದ ಹೋರಾಟ ಮಾಡ್ತಾಯಿದ್ರಿ ಸರ್. ಏನು ಕತೆ ಸರ್, ಈ ರೀತಿ ಆಗಿರೋದಕ್ಕೆ ಏನು ಹೇಳ್ತೀರಿ? ಇಲ್ಲ, ನಮ್ಮ ಸಂಘಟನೆ ಚೆನ್ನಾಗಿ ನಡೀತಾ ಇದೆ ಕಾರವಾರದಲ್ಲಿ. ನಮ್ಮ ಚಿಕ್ಕ ಎಲ್ಲ ಕಾರ್ಯಕರ್ತರು ತುಂಬ ದಿವಸದಿಂದ ಅದಕ್ಕೆ ಶ್ರಮಪಟ್ಟು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆ ಹೊಸದಾಗಿ ಬಂದ ನಮ್ಮ ಕಾರ್ಯಕರ್ತರಿಗೆ ಅವರಿಗೆ ರಕ್ಷಣೆ ಆಗಬೇಕು, ಅದೇ ನಮ್ಮ ಡಿಮಾಂಡು. ಓಕೆ, ಇದು ಜನಜಾಗೃತಿ ಸಮಿತಿಯ ಪ್ರಮುಖರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕಾರವಾರದಲ್ಲಿ ಆಗಿರುವಂತಹ ಗೋಶಾಲೆ ನಿರ್ಮಾಣದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ. ಇದಕ್ಕೆ ನಿರ್ಮಿತಿ ಕೇಂದ್ರವೇ ಪ್ರಮುಖ ಕಾರಣ. ಹೀಗಾಗಿ ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಣಸಗಿರಿಯಲ್ಲಿ ನಿರ್ಮಾಣವಾಗಿದ್ದಂತಹ ಗೋಶಾಲೆಯ ವಿಚಾರದಲ್ಲಿ ಈಗಾಗಲೇ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಈಗಾಗಲೇ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರು ಕೂಡ ಈಗಾಗಲೇ ಆರೋಪವನ್ನು ಕೂಡ ಮಾಡಿದ್ದಾರೆ. ಗಮನಿಸ್ಬೋದು, ಮಾಹಿತಿ ಹಕ್ಕು ಕಾಯ್ದೆಯಡಿ ಈಗಾಗಲೇ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರು ಕೂಡ ಈಗಾಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ನಿರ್ಮಿತಿ ಕೇಂದ್ರದವರು ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು.
ಅದಲ್ಲದೆ ಕೂಡ ಗೋಶಾಲೆ ಅಂದರೆ ರಾಜ್ಯದಲ್ಲಿ ಇರುವಂಥ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಗೋಶಾಲೆಗಳ ಪರಿಸ್ಥಿತಿಗಳ ಬಗ್ಗೆ ಅವರು ವಿವರಣೆ ಕೂಡ ನೀಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಗೋಶಾಲೆಗಳ ನಿರ್ಮಾಣದಿಂದಾಗಿ ಬಿಡಾಡಿದ ಜಾನುವಾರುಗಳಾಗಿರ್ಬೋದು ಅಥವಾ ಅಶಕ್ತ ಸ್ಥಿತಿಯಲ್ಲಿರುವಂಥ ಜಾನುವಾರುಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಕಳೆದ ಹಲವು ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಕಳೆದ ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಂತಹ ಗೋಶಾಲೆ ನಿರ್ಮಾಣದಲ್ಲಿ ಭಾರೀ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜನಜಾಗೃತಿ ಸಮಿತಿಯ ಪ್ರಮುಖರನ್ನು ಮಾತಾಡ್ತೀನಿ. ಸರ್, ಈಗ ಯಾವ ಮಟ್ಟದಲ್ಲಿ ಈಗ ಭ್ರಷ್ಟಾಚಾರ ಆಗಿದೆ ಸರ್? ಇದು 50 ಲಕ್ಷ ರೂಪಾಯಿಗಳ ಒಟ್ಟು ಕಾಮಗಾರಿ ಇದೆ. 50 ಲಕ್ಷಗಳ ಕಾಮಗಾರಿಯನ್ನು ನಾವು ನೋಡಿದಾಗ ಪ್ರತಿಯೊಂದು ಹಂತದಲ್ಲಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ. ಕೆಲವೊಂದು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಅಂದರೆ ಭ್ರಷ್ಟಾಚಾರದ ಸ್ವರೂಪ ಯಾವ ರೀತಿಯಲ್ಲಿ ಇದೆ ಅಂತೇಳಿ. ಉದಾಹರಣೆಗೆ ಕಾಮಗಾರಿಗೆ ಇದರಲ್ಲಿ ಬಹಳ ಮುಖ್ಯವಾಗಿ ಗೋಡೆಗೆ ಕಾಂಕ್ರೀಟ್ ಬ್ಲಾಕ್ ಬೇಕಾಗತ್ತೆ. ಅದರಲ್ಲಿ ಬಜೆಟ್ ಕಾಪಿಯಲ್ಲಿ 5300 ಕಾಂಕ್ರೀಟ್ ಬ್ಲಾಕ್ ಬೇಕು. ಆದರೆ ಇವರು ಕೇವಲ 3210 ಕಾಂಕ್ರೀಟ್ ಬ್ಲಾಕನ್ನು ಇವರು ಪರ್ಚೇಸ್ ಮಾಡಿದ್ದಾರೆ. ಉಳಿದ ಇದ್ರ ಬಗ್ಗೆ ಯಾವುದೇ ಬಿಲ್ ಉಪಲಬ್ಧ ಇಲ್ಲ. ಈಗ ಸ್ಟೀಲು 2601 kg ಸ್ಟೀಲು ಅವಶ್ಯಕತೆ ಇದೆ. ಆದರೆ 4248 kg ಅಂದರೆ ಹೆಚ್ಚುವರಿಯಾಗಿ ಇಲ್ಲಿ ಸ್ಟೀಲ್ ಇದನ್ನು ಬಾರನ್ನು ಪರ್ಚೇಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಟೈಲ್ಸ್ಗಳು ಕೇವಲ 1361 ಸ್ಕ್ವೇರ್ ಫೀಟ್ ಟೈಲ್ಸ್ ಬೇಕು. ಆದರೆ ಇಲ್ಲಿ 11483 ಸ್ಕ್ವೇರ್ ಫೀಟ್ ಟೈಲ್ಸ್ ಅಂದರೆ 10,000 ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದಾರೆ ಟೈಲ್ಸ್. ತಿಂಗಳ ಹಿಂದಷ್ಟೇ ಈಗ ಗೋಶಾಲೆ ಉದ್ಘಾಟನೆ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಆಕ್ಷೇಪ ಮಾಡಿದ್ರಾ ಅಥವಾ ನಿಮಗೆ ಮಾಹಿತಿ ಸಿಗುವಂಥದ್ದು ಲೇಟ್ ಆಯ್ತು ಅಥವಾ ಹೇಗೆ ಸರ್? ಈಗಾಗಲೇ ಇದರ ವಿರುದ್ಧವಾಗಿ ಕಳೆದ 5 ತಿಂಗಳುಗಳಿಂದ ಹೋರಾಟವನ್ನು ಮಾಡಲಾಗಿದೆ. ಪ್ರಾರಂಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ, RTI ಅಡಿಯಲ್ಲಿ ಮಾಹಿತಿ ಪಡೆಯಲಾಗಿದೆ, ADC ಅವರಿಗೆ ಲೆಟರ್ ಕೊಡಲಾಗಿದೆ. ಯಾರಿಂದಲೂ ಸಮರ್ಪಕವಾಗ ಉತ್ತರ ಸಿಗದೇ ಇಲ್ಲದ ಕಾರಣದಿಂದಾಗಿ ಇವತ್ತು ಪ್ರತ್ಯಕ್ಷವಾಗಿ ಇಲ್ಲಿ ನಾವು ಪತ್ರಿಕಾ ಪರಿಷತ್ತನ್ನು ಮಾಡಿ ಹೇಳಬೇಕಾಗಿದೆ. ಓಕೆ ಸರ್, ಈಗ ಗೋಶಾಲೆಗಳು ಈಗ ಈ ಹಿಂದೆ ಕಾರವಾರದಲ್ಲಿ ಗೋಶಾಲೆ ಆಗಬೇಕು ಅಂತೇಳಿ ಜನರ ಒತ್ತಾಯ ಕೂಡ ಇತ್ತು. ಕಳೆದ BJP ಸರ್ಕಾರ ಅವಧಿಯಲ್ಲಿ ಗೋಶಾಲೆಗೆ ಮಂಜೂರಿ ಸಿಕ್ತು. ಈಗ ಗೋಶಾಲೆ ಆಗಿದೆ ಮತ್ತು ಇದಕ್ಕೆ ಭ್ರಷ್ಟಾಚಾರಕ್ಕೆ ನೇರ ಹೊಣೆ ಯಾರಿರ್ಬೋದು ಸರ್? ಯಾರು ಮಾಡಿರ್ಬೋದು? ನೋಡಿ, ಅದು ತನಿಖೆ ಆದಮೇಲೆ ನಿಮ್ಗೆ ಗೊತ್ತಿರಬೇಕು. ಈಗ ನೇರ ಭ್ರಷ್ಟಾಚಾರ ಕಾಮಗಾರಿ ಅಂತ ಹೇಳಿದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಹರ್ಷ ಶೆಟ್ಟಿಗಾರ್ ಹಾಗೂ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಮ್ಯಾನೇಜರ್ ಹರ್ಷ ಶೆಟ್ಟಿಗಾರ್ ಹಾಗೂ ಅಭಿಯಂತರು ಕಾಮರಾಜ್ ಅವರು. ಇದನ್ನು ಅವರು ಇಬ್ಬರು ಹೊಣೆಗಾರರು. ಅವರಿಗೆ ತಕ್ಕ ಕಾನೂನು ರೀತಿಯಲ್ಲಿ ಅವರಿಗೆ ಆ್ಯಕ್ಷನ್ ತೊಗೊಳ್ಬೇಕು ಅವರು, DC ಅವರು. ಹಾಗೂ DC ಅವರಿಗೂ ನಾನು 12/2 ಅಪ್ಲಿಕೇಶನ್ ಕೊಟ್ಟಿದ್ದೆ. ಇಲ್ಲೇ ಇದೆ ನೋಡಿ, 12/2/2025 ಅಪ್ಲಿಕೇಶನ್ ಕೊಟ್ಟರು ನಾನು 2 ತಿಂಗಳ ಬಿಟ್ಟು ಹೋದ್ರೂ ಇವರು ಯಾವುದೂ ತನಿಖೆ ಮಾಡಿಲ್ಲ. ಏನು ಹೇಳ್ತೀರಿ? ಈಗ ಗೋಶಾಲೆಗಳು ಆಗಬೇಕು, ಬೀಡಾಡಿ ದನಗಳಿಗೆ ರಕ್ಷಣೆ ಸಿಗಬೇಕು, ಅನಾಥ ಗೋಗಳಿಗೆ ರಕ್ಷಣೆ ಸಿಗಬೇಕಂತ ಭಾಳ ವರ್ಷದಿಂದ ಹೋರಾಟ ಮಾಡ್ತಾಯಿದ್ರಿ ಸರ್. ಏನು ಕತೆ ಸರ್ ಈ ರೀತಿ ಆಗಿರೋದಕ್ಕೆ ಏನು ಹೇಳ್ತೀರಿ? ಇಲ್ಲ, ನಮ್ಮ ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ಕಾರವಾರದಲ್ಲಿ ನಮ್ಮ ಚಿಕ್ಕ ಎಲ್ಲ ಕಾರ್ಯಕರ್ತರು ತುಂಬ ದಿವಸದಿಂದ ಅದಕ್ಕೆ ಶ್ರಮಪಟ್ಟು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆ ಹೊಸದಾಗಿ ಬಂದ ನಮ್ಮ ಕಾರ್ಯಕರ್ತರಿಗೆ ಅವರಿಗೆ ರಕ್ಷಣೆ ಆಗಬೇಕು, ಅದೇ ನಮ್ಮ ಡಿಮಾಂಡು. ಓಕೆ, ಇದು ಜನಜಾಗೃತಿ ಸಮಿತಿಯ ಪ್ರಮುಖರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕಾರವಾರದಲ್ಲಿ ಆಗಿರುವಂತಹ ಗೋಶಾಲೆ ನಿರ್ಮಾಣದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ. ಇದಕ್ಕೆ ನಿರ್ಮಿತಿ ಕೇಂದ್ರವೇ ಪ್ರಮುಖ ಕಾರಣ. ಹೀಗಾಗಿ ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.